ಹಲೋ ಸಿರ್ಸಿ ನಮಸ್ಕಾರ. ಇವತ್ತು ಕೊನೆಯ ದಿನ ಮಾರಿಕಾಂಬ ಹೊರಡುವಂತಹ ದಿನ. ನೋಡ್ತಾ ಇದ್ದೀರಾ, ನಾನು ಬರೋದೇ ಫುಲ್ ಲೇಟ್ ಆಗಿಬಿಡ್ತು. ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ಬರೋಷ್ಟೊಳಗೆ ಸುಮಾರು 11:30 ಆಗಿಬಿಟ್ಟಿತ್ತು. ಬಟ್ ಅಮ್ಮ ಇನ್ನೂ ಎದ್ದಿರಲಿಲ್ಲ, ಅದೇ ಒಂದು ಖುಷಿ ಆಯಿತು. ನೋಡ್ತಾ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದರು. ಅದರೊಳಗೂ ನಾನು ಹೋಗಿದ್ದು ಲೇಟ್ ಆಗಿದ್ದಕ್ಕೆ ಮುಂದೆ ಎಲ್ಲೂ ಜಾಗ ಸಿಕ್ಕಿರಲಿಲ್ಲ, ಸೀದಾ ನಾನು ಹಿಂದೆ ನಿಂತಿದ್ದೆ. ಬಟ್ ರಾಶಿ ಜನ ಇರೋದಕ್ಕೆ ಫುಲ್ಲು ನುಗ್ಗಾಡ್ತಾ ಇದ್ದರು. ನಂತರ ಅಲ್ಲಿ ಏನು ಕಾಯಿ ಹೊಡೆಯುವಂತಹ ಸ್ಥಳದಲ್ಲೇ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಅವ್ರು ಮಾಡಿಕೊಟ್ಟಿರುವಂಥದ್ದು. ಸೊ ಇಲ್ಲಿ ಇವಾಗ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿರುವಂಥದ್ದು. ಸೊ ಅಮ್ಮ ಕೂತ್ಕೊಳ್ಳುವಂತಹ ಸ್ಥಳ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಶಿಫ್ಟಿಂಗ್ ಮಾಡ್ತಾಯಿದ್ರು. ಜೊತೆಗೆ ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಅಮ್ಮ ಲೈಟಾಗಿ ಕಾಣಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಬಂದಿದ್ದರು ಅಮ್ಮನ ನೋಡೋಕ್ಕೋಸ್ಕರ. ನಾನು ಕೂಡ ಹೋಗಿದ್ದೆ ಅಮ್ಮನ ನೋಡೋಕ್ಕೋಸ್ಕರ, ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ಹೇಳಿ. ದಯವಿಟ್ಟು ಕೆಳಗಿಡಬೇಕು. ಚಪ್ಪರ ಖುಷಿ ಹೋಗ್ತಿದೆ. ಪೊಲೀಸ್ ಠಾಣೆ ಚಪ್ಪರದ ಮೇಲಿರುವ ಸಾರ್ವಜನಿಕರು ದಯವಿಟ್ಟು ಕೆಳಗಿಳಿಬೇಕು. ದಯವಿಟ್ಟು ಗಮನಿಸಿ, ಕೆಳಗಿಳಿಬೇಕು. ಚಪ್ಪರ ಕುಸಿಯುತ್ತಿದೆ, ಕೆಳಗೆ ಬೀಳುವ ಸಾಧ್ಯತೆ ಇರುತ್ತದೆ. ದಯವಿಟ್ಟು ಕೆಳಗಿಳಿರಿ. ಯಾತ್ರೆ ಮಾಡುವ ಹುಮ್ಮಸ್ಸಿನಲ್ಲಿ ಅವಘಡಕ್ಕೆ ಅವಕಾಶ ಕೊಡಬಾರದು. ದಯವಿಟ್ಟು ಭಕ್ತಾದಿಗಳು ಕೆಳಗಿಳಿಬೇಕು. ಕನ್ನಡ ಶಾಲೆಯಲ್ಲಿ ವ್ಯವಸ್ಥೆ ಅನ್ನಪ್ರಸಾದ ಪೊಲೀಸರು ಬಂದು ಕೆಳಗಿಳಿಸಬೇಕಾಗುತ್ತೆ. ನಿಮ್ಮನ್ನ ದಯವಿಟ್ಟು ಕೆಳಗಡೆ ಆಲ್ರೆಡಿ ಇದು ಚಪ್ಪರ ಅರ್ಧ ಭಾಗ ಕುಸಿದಿದೆ. ದಯವಿಟ್ಟು ಕೆಳಗಡೆ ಇರಿ, ನಿಮ್ ಜೀವಕ್ಕೆ ಅಪಾಯ ಆಗುತ್ತೆ. ದಯವಿಟ್ಟು ಕೆಳಗಡೆ ಇಳಿರಿ. ಪ್ರಕಟಣೆ. ಸಾರ್ವಜನಿಕರಲ್ಲಿ ವಿನಂತಿ, ನಿಮ್ಮ ಸುತ್ತ ಸರಗಳ್ಳರಿರಬಹುದು, ಮೊಬೈಲ್ ಕಳ್ಳತನ ಮಾಡುವರಿರಬಹುದು ಅಥವಾ ಕಿಸೆಗಳ್ಳರಿರಬಹುದು. ದಯವಿಟ್ಟು ತಾವು ಮೇಲ್ಜೋಡಿನಲ್ಲಿ ಇಟ್ಟಂತ ತಮ್ಮ ಬೇರೆ ಮಾಡುವ ಮೊಬೈಲ್ಗಳ ಕಡೆಯೂ ಕೂಡ ಜಾಗ. ಮುಂಭಾಗದಲ್ಲಿ ಮಾತಂಗಿ ಚಕ್ರದತ್ತ ಮುಕ್ತ ಕೆಲವು ವಿಧಿವಿಧಾನಗಳನ್ನು ಈ ರಂಗ ಬಿಟ್ಟು ದಾರಿ ಅಲ್ಲಿ ದಾರಿ ಸರ್ಕಾರಿ ರಂಗ ಸೌಕಾಶ ದಾರಿ ಸೌಕಾಶ. ಅವಶ್ಯಕತೆಯಿಂದ ರಸ್ತೆ ಬನ್ನಿ. ಹುಡುಗರೆಲ್ಲ ಬರಬೇಡಿ. ಅವಶ್ಯಕತೆಯಿಂದ ರಸ್ತೆ ಬನ್ನಿ. ಹುಡುಗರು ಬರಬೇಡಿ. ಜಾಗ ಇಲ್ಲ. ಒಳಗಡೆ ಗದ್ದಿಗೆ ತಗೋಬೇಡಿ, ಜಾಗ ಇಲ್ಲ. ಅವಶ್ಯಕತೆ ಇದ್ದವರು ಸಂಬಂಧಪಟ್ಟವರು ಮಾತ್ರ ಹೋಗಿ. ನಿಗದಿಪಡಿಸಿದ ಸೇವಾ ಕಾರ್ಯಕರ್ತರು ಸೇವೆ ಸಲ್ಲಿಸುತ್ತಾರೆ. ಅಮ್ಮನನ್ನ ರಂಗದವರೆಗೆ ಅದ ಹೀಗೆ ತರಿಸುತ್ತೀಯ, ಹೀಗೆ ತರಿಸುತ್ತೆ. ತಲೆ ಭದ್ರ ತಲೆ
ಏನಾಯ್ತು ನೋಡ್ರಿ ಪೋಲ್ಸಿಗೆ ಪಾರ್ಕಿಂಗ್ ಉಂಟು, ಪಾರ್ಕಿಂಗ್ ನೋಡ್ರಿ. ಜನ ಗೋಕರ್ಣದವರು ನಿಮ್ಮ ಸಂಬಂಧಿಕರು ಕಾಯ್ತಾ ಇದ್ದಾರೆ. ದೇವಿ ಗದ್ದಿಗೆ ಪಕ್ಕದಲ್ಲಿ ಇದ್ದಾರೆ. ಜಾತ್ರಾ ಗದ್ದಿಗೆ ಪಕ್ಕದಲ್ಲಿರುವಂತ ಪೊಲೀಸ್ ಹೊರಟಾಣೆ ಹತ್ರ ಬನ್ನಿ. ತಮ್ಮ ಜಾಗ್ರತೆಯನ್ನ ಕಾಪಾಡಿಕೊಳ್ಳಿ ಮತ್ತು ಸುರಕ್ಷೆ ಇರುವ ಇದೀಗ ವಿಸರ್ಜನಾ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಫಸ್ಟ್ ಇಲ್ಲಿಂದ ವಾಲ್ಗ ಮೇಟಿ ದೀಪ ಎಲ್ಲ ಫಸ್ಟ್ ಹೋಗುತ್ತೆ. ಸೊ ನೋಡ್ತಾ ಇದ್ದೀರಾ ಮೇಟಿ ದೀಪನ ತೊಗೊಂಡು ಹೋಗ್ತುವಂಥದ್ದು. ಈ ದೀಪ ಯಾವತ್ತೂ ಆರೋಗಬಾರ್ದು, ಅಂದರೆ ಈಗ ಜಾತ್ರೆ ಸ್ಟಾರ್ಟ್ ಆದಾಗಿಂದ ಎಂಟು ತನಕನೂ ಆರೋಗಬಾರ್ದು. ಇದೇ ದೀಪನ ಈಗ ದೇವಸ್ಥಾನದಲ್ಲಿರುವಂಥದ್ದು. ಸೊ ಬರುವ ಯುಗಾದಿ ತನಕನೂ ಈ ಮೇಟಿ ದೀಪ ಹಾಗೆ ಇರಬೇಕು. ನಂತರ ಸೀದಾ ಮಾರಮ್ಮನ ಕರ್ಕೊಂಡು ಹೋಗ್ತಾರೆ. ಮಾರಮ್ಮನ ಮೆರವಣಿಗೆ ಹೇಗೆಲ್ಲ ಆಗುತ್ತೆ, ಜೊತೆಗೆ ವಿಸರ್ಜನಾ ಪೀಠಕ್ಕಂತ ಕರ್ಕೊಂಡು ಹೋಗ್ತಾರೆ. ಬಟ್ ನನ್ನ ಮೋಸ್ಟ್ ಇರುವಂಥ ವಿಡಿಯೋನೆಲ್ಲನೂ ಹಾಕಿದ್ದೀನಿ. ಈಗ ಮೇಟಿ ದೀಪ ತೊಗೊಂಡು ಹೋಗ್ತಿರುವಂಥದ್ದು. ಹಾಗೆ ಮಾರಮ್ಮ ಬಂದು ಅಲ್ಲಿ ಕೂತ್ಕೊಂಡು ಅಲ್ಲಿರುವಂತಹ ಶಾಸ್ತ್ರ ಎಲ್ಲ ಕಂಪ್ಲೀಟಾಗಿ, ಆಸಾದಿಯವರು ಸ್ವಲ್ಪ ಶಾಸ್ತ್ರ ಎಲ್ಲ ಮಾಡ್ತಾರೆ. ಸೊ ಆ ಶಾಸ್ತ್ರ ಎಲ್ಲ ಕಂಪ್ಲೀಟಾಗಿ ತೊಗೊಂಡು ಹೋಗ್ತಿರುವಂಥದ್ದು. ಹಾಗೆ ಇಲ್ಲೊಂದು ಸಲ ಮಹಾಮಂಗಳಾರತಿ ಇರುತ್ತೆ. ಹಾಗೆ ಎಲ್ಲ ವಿಸರ್ಜನಾ ಪೀಠದಲ್ಲೂ ಮಹಾಮಂಗಳಾರತಿ ಇರುತ್ತೆ. ಸೊ ಅಲ್ಲಿ ತೊಗೊಂಡು ಹೋಗ್ತಿರುವಂಥದ್ದು. ಈಗ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದನ್ನು ಎತ್ಕೊಂಡು ಹೋಗೋ ಅಷ್ಟರೊಳಗೆ ಮೋಸ್ಟ್ ಒಂದು 2 ಗಂಟೆ ಒಳಗೆ ಅಷ್ಟು ವಿಸರ್ಜನಾ ಪೀಠ ತನಕ ತಗೊಂಡು ಹೋಗೋದಾಗ್ತದೆ. ಸೊ ನೆಕ್ಸ್ಟ್ ಎಲ್ಲ ಹೇಗಾಗಿದೆ ಅಂತ ನೀವೇ ನೋಡ್ತಾ ಹೋಗಿ. ಕೊನೆಯ ಕ್ಷಣದಲ್ಲಿ ಅವಕಾಶ ನಿಮಗೆ. ಮಕ್ಕಳನ್ನು ಕರೆದುಕೊಂಡು ಚಪ್ಪಲ ಹೊರಭಾಗಕ್ಕೆ ಬನ್ನಿ. ವಯಸ್ಸಾದಂತರು ದಯವಿಟ್ಟು ಚಪ್ಪಲ ಹೊರಗಕ್ಕೆ ಬನ್ನಿ. ಮೂಕನುಗ್ಗಲು ಬೇಡ. ಮಾತಂಗಿ ಚಪ್ಪಲದ ಹತ್ತಿರ ಅಗ್ನಿಶಾಮಕದವರು ಹಾಜರಿದ್ದಾರೆ. ಜಾಗ್ರತೆ ಇರಲಿ. ಯಾವುದೇ ರೀತಿಯ ನೂಕುನುಗ್ರಹಣ ಮಾಡ್ಕೋಬೇಡಿ. ನಿಮ್ಮ ಸುತ್ತ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ತಕ್ಷಣವೇ ನಿಮ್ಮ ಹತ್ತಿರವಿರುವ ಪೊಲೀಸರನ್ನ ಸಂಪರ್ಕಿಸಿ. ಇನ್ನು ಅಲ್ಲಿಂದ ನಾನು ಕೂಡ ಸೀದಾ ಹೊರಟಿದ್ದೆ ಅಮ್ಮನ ಹಿಂದೆನೇ ಹೋಗೋಣ ಅಂತ ಹೇಳಿ. ಬಟ್ ಸಿಕ್ಕಾಪಟ್ಟೆ ಜನ ಇದ್ದರು. ಈ ಜನನೆಲ್ಲ ದಾಟ್ಕೊಂಡು ಹೋಗೋಷ್ಟೊಳಗೆ ನಾನು ಹೋಗೋಷ್ಟೊಳಗೆ ಆಲ್ರೆಡಿ ಮರ್ಕಿದುರ್ಗಿ ದೇವಸ್ಥಾನದಿಂದ ನಾನು ದಾಟೋಗ್ಬಿಟ್ಟಿದ್ರು ಅಮ್ಮ. ನೋಡ್ತಾ ಇದ್ದಾರೆ ಆಲ್ರೆಡಿ ಎಲ್ಲರೂ ಸ್ಟಾಲ್ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ದಿನ ಜಾತ್ರೆ ಆಗಿದ್ದರೆ ಇವೆಲ್ಲರೂ ಅಂದರೆ ಅಂಗಡಿ ಇಟ್ಟಕ್ಕೆ ಸ್ಟಾರ್ಟ್ ಮಾಡಿದರು. ಪಾತ್ರೆ ಅಂಗಡಿ, ಬಳೆ ಶಾಪು, ಈ ಥರದ್ದೆಲ್ಲ ಸುಮಾರು ಅಂಗಡಿಗಳೆಲ್ಲ ಬರ್ತವೆ. ನೀವೇ ನೋಡ್ತಾ ಇದ್ದೀರಾ, ನಾನು ಇಲ್ಲಿಂದ ಬರ್ತಾಯಿದ್ರೆ ಹಿಂದೆಗಡೆ ಮುಂದೆಗಡೆ ಎಲ್ಲ ಎಷ್ಟು ಜನ ಬರ್ತಾಯಿದ್ರು ಅಂತ. ಸಿಕ್ಕಾಪಟ್ಟೆ ಜನ ಲಿಟ್ರಲಿ ಹೇಳ್ಬೇಕಂದ್ರೆ. ಆಮೇಲೆ ಮಧ್ಯೆ ಮಧ್ಯೆ ಜ್ಯೂಸಿನ ವ್ಯವಸ್ಥೆ, ಪಾನಕದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ರು. ಅದನ್ನು ತುಂಬ ಚೆನ್ನಾಗಾಯಿತು. ಹಾಗೆ ನೋಡ್ತಾ ಇದ್ರು ಅಮ್ಮ ತುಂಬ ಮುಂದೆ ಹೋಗಿದ್ರು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಮುಂದೆಗಡೆ ಕಾಣಿಸ್ತಾ ಇರ್ತಾರೆ ಅಮ್ಮ, ಅಲ್ಲಿ ಹೋಗ್ತಾಯಿದ್ರು. ಸೊ ಇಷ್ಟು ಜನ ಹೋಗೋ ಅಷ್ಟರೊಳಗೆ ಗೊತ್ತಿತ್ತು ನನಗೆ ಹೋಗೋಕ್ಕಾಗಲ್ಲ ಅಂದ್ಕೊಂಡು. ಹಾಗಾಗಿ ನಾನು ಮತ್ತೆ ಸೀದಾ ಅಲ್ಲಿ 3 ಹತ್ರನೇ ನಾನು ಎಂಡ್ ಮಾಡಿದ್ದೆ. ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರಿಗೂ ಕೂಡ ಹಾಯ್ ಮಾಡಿ ಅವ್ರ ಜೊತೆಗೂ ಒಂದಿಷ್ಟು ವಿಡಿಯೋ ಮಾಡಿ. ಒಂದು ಜ್ಯೂಸ್ ಕುಡ್ದಿದ್ದೆ ಸಾಕಾಗಿಲ್ಲ ಅಂತ ಇನ್ನೊಂದು ಕಡೆ ಬಂದು ಇನ್ನೊಂದು ಜ್ಯೂಸ್ ಕುಡ್ದೆ. ನಂತರ ಅಷ್ಟರೊಳಗೆ ನನ್ನ ತಂಗಿ ಕೂಡ ಬಂದು ನೋಡ್ತಾ ಇದ್ರು. ಆ ಬಿಸಿಲಿಗೆ ಲಿಟ್ರಲಿ ಎಷ್ಟು ಸುಸ್ತಾಗ್ಬಿಟ್ಟಿತ್ತು ಅಂದರೆ ಅದರೊಳಗೆ ನನ್ನ ತಂಗಿಗಂತೂ ಸಕ್ಕತ್ತು ಸುಸ್ತಾಗ್ಬಿಟ್ಟಿತ್ತು. ಯಾಕಂತ ಹೇಳಿದ್ರೆ ಅವಳು ಮುಂದೆ ಗಂಟನೂ ಹೋಗಿ ವಿಡಿಯೋ ಮಾಡ್ಕೊಬಂದಿದ್ದಾಳೆ. ಸೊ ಅದೇ ನಾನು ನೆಕ್ಸ್ಟ್ ಪಾರ್ಟ್ ಒಳಗೆ ಹಾಕ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಮರ್ಕಿದುರ್ಗಿ ಅಮ್ಮನ ದೇವಸ್ಥಾನ. ನಾನು ಅಂದ್ಕೊಂಡಿದ್ದು ಒಂದೇ, ಈ 8 ದಿನದೊಳಗೆ ಇಲ್ಲಿ ಎಷ್ಟು ಜನ ಇದ್ದರು ಅಂದರೆ ಬೇವು ಕಟ್ಟಿಸ್ಕೊಳ್ಳೋಕ್ಕೆಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು. ಇವತ್ತು ನೋಡಿ ಜನನೇ ಇದ್ದಿರಲಿಲ್ಲ. ಇನ್ನು ಮಾತಂಗಿ ಚಪ್ರಕ್ಕೆ ಬೆಂಕಿ ಹಚ್ತಾರಲ್ಲ ಇದೇ ಜಾಗದಲ್ಲಿ. ಸೊ